ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಎಚ್ ಡಿ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಉದ್ಭವ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು? ಹಾಗಾದರೆ ಎಚ್ ಡಿ ದೇವೇಗೌಡರು ಏನು ಮಾತನಾಡಿದ್ರು? ನೆಕ್ಸ್ಟ್ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಇರುತ್ತಾ ಇಲ್ವಾ, ಆ ಎಲ್ಲದರ ಬಗ್ಗೆಯೂ ಕೂಡ ಇನ್ ಡೀಟೇಲ್ಡ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ವಿಚಾರಕ್ಕೆ ಬರೋದಾದರೆ, ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ಮಾಸ್ ಲೀಡರ್, ವೋಟ್ ಪುಲ್ಲರ್ ಎಲ್ಲವೂ ಹೌದು. ಜಾತ್ಯತೀತ ಹಿನ್ನೆಲೆ, ಜಾತ್ಯತೀತ ನಾಯಕ ಅಂತ ಗುರುತಿಸಿಕೊಂಡಿದ್ದು. ಬಿಜೆಪಿಯನ್ನ ಕೋಮುವಾದಿ ಅಂತ ಹೇಳಿ ಟೀಕೆ ಮಾಡಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸವಾಲ್ ಹಾಕಿ ರಾಜೀನಾಮೆ ಪತ್ರವನ್ನೂ ಕೊಟ್ಟಂತಹ ಎಚ್ ಡಿ ದೇವೇಗೌಡರು ನಂತರ ಅಂದರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬಳಿಕ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು. ಇದಕ್ಕೆ ನಾನಾ ರೀತಿಯ ಕಾರಣಗಳಿದೆ. ಕುಮಾರಸ್ವಾಮಿಯವರ ಮುತುವರ್ಜಿಯೂ ಕೂಡ ಇದೆ. ಕುಮಾರಸ್ವಾಮಿಯವರ ಕಾರಣಕ್ಕೇನೆ ಮೈತ್ರಿ ಮಾಡಿಕೊಂಡ್ರು ಅನ್ನುವ ಮಾತು ಕೂಡ ಇದೆ. ಬಟ್ ಈ ಮೈತ್ರಿ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬಂದಾಗ ಪಾಲಿಟಿಕ್ಸ್ ಅಲ್ಲಿ ಒಂದು ಸೂತ್ರ ಇದೆ. ಏನು ಸೂತ್ರ ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಅಂದರೆ ಈ ದೊಡ್ಡ ದೊಡ್ಡ ನಾಯಕರು ಒಂದಾಗಬಹುದು, ಬಟ್ ಲೋಕಲ್ ಲೆವೆಲಲ್ಲಿ, ತಳಮಟ್ಟದಲ್ಲಿ ಕಾರ್ಯಕರ್ತರು ಒಂದಾಗ್ತಾರಾ ಅಂತ ಹೇಳಿ ಒಂದು ಪ್ರಶ್ನೆ ಒಂದೇ ಬರುತ್ತೆ. ಈಗ ಪಾಲಿಟಿಕ್ಸ್ ಮತ್ತು ಮೈತ್ರಿ ಅಂದರೆ ಮ್ಯಾಥ್ಸ್ ಆಗಲ್ಲ. ಮ್ಯಾಥ್ಸಲ್ಲಿ ಅಂಕಿಅಂಶಗಳು ಓಕೆ, ಅಂದರೆ ಜೆ ಡಿ ಎಸ್ಗೆ 30% ಓಟ್ ಇದೆ, ಬಿ ಜೆ ಪಿಗೆ ಒಂದು 20% ಓಟ್ ಇದೆ ಅಂತ ಹೇಳಿದಾಗ ಎರಡೂ ಕೂಡಿದ್ರೆ 50% ಆಗುತ್ತೆ. ಕಾಂಗ್ರೆಸ್ಸನ್ನು ಈಸಿಯಾಗಿ ಸೋಲಿಸ್ಬೋದು. ಇದು ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ. ಬಟ್ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ? ಏನು ಕೆಮಿಸ್ಟ್ರಿ ಅಂತ ಹೇಳಿದ್ರೆ, ಹೊಂದಾಣಿಕೆ ತಳಮಟ್ಟದಲ್ಲಿ, ಕಾರ್ಯಕರ್ತರ ಮಟ್ಟದಲ್ಲಿ, ಜೆ ಡಿ ಎಸ್ ಬಿ ಜೆ ಪಿಯ ಕಾರ್ಯಕರ್ತರ ಮಟ್ಟದಲ್ಲಿ ಈ ಕೆಮಿಸ್ಟ್ರಿ ಹೊಂದಾಣಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಉತ್ತರ ಅನ್ನುವ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಂಪ್ಲೀಟ್ ಹಳೆ ಮೈಸೂರು ಭಾಗದಲ್ಲಿ 14 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 12ರಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ. ಅಲ್ಲಿಗೆ ಎಲ್ರಿಗೂ ಕೂಡ ಗೊತ್ತಾಯಿತು, ಇಲ್ಲ ಈ ಮೈತ್ರಿ ವರ್ಕೌಟ್ ಆಗುತ್ತೆ, ಈ ಮೈತ್ರಿ ಗಟ್ಟಿಯಾದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಎಲ್ಲರೂ ಕೂಡ ಅಂದಾಜು ಮಾಡಿದರು. ಅದೇ ರೀತಿಯಾಗಿ ರಿಸಲ್ಟ್ ಕೂಡ ಬಂತು. ಅದೇ ಅಂದಾಜು ಮತ್ತು ಆ ರಿಸಲ್ಟನ್ನು ಇಟ್ಕೊಂಡು ಮುಂದೆ ಏನಾಗಬಹುದು ಅಂತ ಹೇಳಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಇದರ ನಡುವೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಸ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ತಾಲೂಕು ಪಂಚಾಯತಿ ಎಲೆಕ್ಷನ್, ಈ ಎಲೆಕ್ಷನ್ಗಳು ಬರ್ತಾ ಇದೆಯಲ್ವಾ. ಈ ಎಲೆಕ್ಷನ್ ಆದ ನಂತರ ನೆಕ್ಸ್ಟ್ ಮತ್ತೆ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ಮೈತ್ರಿ ಇರುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ಎಚ್ ಡಿ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾವು ಮೈತ್ರಿಯನ್ನು ಮಾಡಿಕೊಂಡಿರೋದು ಲೋಕಸಭಾ ಚುನಾವಣೆಗೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಮೈತ್ರಿ NDA ಭಾಗವಾಗಿರೋದು ಲೋಕಸಭಾ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂತ ಬಂದಾಗ ನಾವು ಸ್ವತಂತ್ರವಾಗಿ JDS ಪಕ್ಷದಿಂದಲೇ ನಾವು ಸ್ಪರ್ಧೆ ಮಾಡ್ತೀವಿ. ಎಲ್ಲಿ ನಮ್ಮ ತಾಕತ್ತಿದೆ, ನಾವು ಪಕ್ಷ ಸಂಘಟನೆ ಮಾಡಬೇಕಿದು, ಪಕ್ಷವನ್ನು ಬೆಳೆಸಬೇಕಿದೆ, ಹೀಗಾಗಿ ನಾವು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಗೊಂದಲ ಸೃಷ್ಟಿಯಾಗಿದೆ. ಯಾವ ಗೊಂದಲ ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಜಿದ್ದಾಜಿದ್ದಿನ ಫೈಟಿನ ನಡುವೆ ಏನಾದರೂ JDS, BJP, ಕಾಂಗ್ರೆಸ್ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟರೆ ಯಾರಿಗೆ ಲಾಭ ಆಗುತ್ತೆ ಅಂತ ಬಂದಾಗ ಕಾಂಗ್ರೆಸ್ಗೆ ಈಸಿ ಆಗುವ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, JDSನ ತಾಕತ್ತಿರುವಂಥದ್ದು ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದು ಮೈತ್ರಿ. ಕಾರಣ ಏನು ಅಂತ ಹೇಳಿದ್ರೆ, JDSನ ಓಟು, BJPಯ ಓಟು ಎರಡೂ ಕೂಡ ಒಂದಾಗಿತ್ತು. ಒಂದಾದ ಕಾರಣಕ್ಕಾಗಿ ಕಾಂಗ್ರೆಸ್ನ ಓಟ್ ಕಡಿಮೆ ಆಯ್ದಂತೆ ಕಾಣಿಸ್ತಾ ಇತ್ತು. ಬಟ್ ಈಗ ಆ ಒಂದಾದ ಓಟ್ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗಿರುವಂಥ JDS ಮತ್ತು BJPಯ ಓಟ್ ಏನಾದರೂ ಸ್ಪ್ಲಿಟ್ ಆದರೆ ಕಾಂಗ್ರೆಸ್ನ ಮತ ಜಾಸ್ತಿ ಆಗುತ್ತೆ. ಆಗ ಈಸಿಯಾಗಿ ಕಾಂಗ್ರೆಸ್ಗೆ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಇನ್ನೂ ಸುಲಭವಾಗಿ ಗೆಲುವನ್ನು ಸಿಗುತ್ತೆ ಅಥವಾ ಗೆಲುವು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಕಾಂಗ್ರೆಸ್ನ ಫ್ಯಾಕ್ಟರ್. JDSನ ಕಥೆ ಏನು ಹಾಗಾದರೆ? ಒಂದು ಕಡೆ ಮೈತ್ರಿ ಅಂತ ಹೇಳ್ತಾರೆ, ಒಂದು ಕಡೆ ಇಲ್ಲ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ JDSನ ಕಥೆ ಏನು ಅಂತ ಬಂದಾಗ JDSನ ಕಾರ್ಯಕರ್ತರಲ್ಲೂ ಕೂಡ ಒಂದು ಗೊಂದಲ ಉಂಟಾಗ್ಬಿಡುತ್ತೆ.
ಯಾವ ರೀತಿಯ ಗೊಂದಲ ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡಿಕೊಂಡು, ದೇವೇಗೌಡರನ್ನ ನೋಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಹೋಗ್ಲಿಕ್ಕಾಗಲ್ಲ. ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಲೋಕಲ್ ಇಶ್ಯೂಗಳನ್ನು ತೆಗೆದುಕೊಳ್ಬೇಕು, ಲೋಕಲ್ ನಾಯಕತ್ವವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಜಿದ್ದಾಜಿದ್ದಿ ಫೈಟ್ ಇದ್ದೇ ಇರುತ್ತೆ, ಮನಸ್ತಾಪ ಬಂದೇ ಬರುತ್ತೆ. ಆ ಮನಸ್ತಾಪ ಬಂದ ನಂತರ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯನಾ, ವಿಧಾನಸಭಾ ಚುನಾವಣೆಯಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ JDSನ ಕಾರ್ಯಕರ್ತರಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಬಹುದು. ಇನ್ನು BJP ವಿಚಾರಕ್ಕೆ ಬರೋದಾದ್ರೆ, ಮೇ ಬಿ BJP ಇದರಿಂದ ಕಳೆದುಕೊಳ್ಳೋದು ಏನೂ ಕೂಡ ಇಲ್ಲ ಅಂತ ಹೇಳಿ. ಅಂದರೆ ತನ್ನ ಸಾಮರ್ಥ್ಯ ಎಲ್ಲಿದೆ ಆ ಕ್ಷೇತ್ರದಲ್ಲಿ ಗೆಲ್ಲುತ್ತೆ. JDSನ ಬೆಂಬಲದಲ್ಲಿ ಎಲ್ಲೆಲ್ಲಿ ಗೆಲ್ಲಬಹುದಾದಂಥ ಕ್ಷೇತ್ರಗಳು ಇದ್ದವಲ್ವಾ, ಅವನ್ನ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಇದರಿಂದ BJP ಕಳೆದುಕೊಳ್ಳೋದು ಏನು, ಮತ್ತೆ ಹಳೆ ಮೈಸೂರು ಭಾಗವನ್ನು ಕಳೆದುಕೊಳ್ಳುತ್ತೆ BJP ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಪಾರ್ಟಿ ಅನ್ನೋ ರೀತಿಯಲ್ಲಿ ಗುರುತು ಮತ್ತೆ ಪ್ರಖ್ಯಾತಿ ಕೂಡ ಬಂದ್ಬಿಡುತ್ತೆ. ಯಾಕೆ, ಲಿಂಗಾಯತ ಸಮುದಾಯ ಉತ್ತರ ಭಾಗದಲ್ಲಿ ಸಾಕಷ್ಟು ಇರುವಂಥದ್ದು. BJP ಅಂದರೆ ಲಿಂಗಾಯತ ಸಮುದಾಯದ ಪಾರ್ಟಿ ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಆಗಿ ಈ ಮೈತ್ರಿಯಿಂದಾಗಿ ಒಂದು ಒಪ್ಪಂದಕ್ಕೆ ಬಂದು ಹಳೆ ಮೈಸೂರು ಭಾಗದಲ್ಲಿ JDS ಸ್ಪರ್ಧೆ ಮಾಡಿ, ಉತ್ತರ ಭಾಗದಲ್ಲಿ BJP ಏನಾದರೂ ಸ್ಪರ್ಧೆ ಮಾಡೋದಕ್ಕೆ ಒಪ್ಕೋಬಿಟ್ರೆ BJP ಕೇವಲ ಒಂದು ಭಾಗದ ಪಾರ್ಟಿ ಆಗ್ಬಿಡುತ್ತೆ. ಸೊ ಆ ರೀತಿ ಆಗುತ್ತಾ, BJPಯ ನಾಯಕರು, ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಾವ ರೀತಿಯ ಪ್ಲಾನ್ ಮಾಡ್ತಾರೆ, ದೇವೇಗೌಡರ ಹೇಳಿಕೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣವಾಗಬಹುದು, ಇದು ಸದ್ಯದ ಕುತೂಹಲ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.